ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ. ಯಾರೆಲ್ಲ ರಾಘವೇಂದ್ರ ಸ್ವಾಮಿ ಭಕ್ತರಿದ್ದೀರೋ, ರಾಯರಿದ್ದಾರೆ ಎಂದು ಯಾರೆಲ್ಲ ನಂಬ್ತೀರೋ, ದಯವಿಟ್ಟು ಕಮೆಂಟ್ ಮೂಲಕ ರಾಯರಿದ್ದಾರೆ ಎಂದು ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಹೊಸದಾಗಿ ನನ್ನ ಚಾನಲ್ನ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ. ಯಾಕೆ ಅಂದರೆ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತದೆ. ಹಾಗೆ ರಾಯರ ಬಗ್ಗೆ ನಾನು ವಿಡಿಯೋ ಮಾಡುವುದರಿಂದ ರಾಯರ ಮಹಿಮೆ ಮತ್ತಷ್ಟು ನಿಮಗೆ ತಿಳಿಯುತ್ತೆ ಫ್ರೆಂಡ್ಸ್. ಓಕೆ, ನಾನು ವಿಡಿಯೋದಲ್ಲಿ ಹೇಳಿದ್ದೆ, ನನ್ನ ಫ್ರೆಂಡ್ ಬಂದ್ಬಿಟ್ಟು ಸುಧಾ ಅಂತ ಹೇಳ್ಬಿಟ್ಟು ಅವ್ರ ಜೀವನದಲ್ಲಿ ಆಯ್ತಾ ಇರುವಂತಹ ರಾಯರ ಪವಾಡನ ನಾನು ನಿಮ್ಮ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಂಚ್ಕೋತೀನಿ ಅಂತ ಹೇಳಿದ್ದೆ. ಹಾಗಾಗಿ ಇವಾಗ ನಾನು ವಿಡಿಯೋ ಮಾಡ್ತಾ ಇರೋದು ಅವ್ರ ಬಗ್ಗೆ ನಿಮ್ಮ ಜೊತೆ ಹೇಳ್ತೀನಿ. ಏನಪ್ಪ ಅಂತಂದರೆ, ಅವರು ತುಂಬ ಸಾಲ ಮಾಡ್ಕೊಂಬಿಟ್ಟಿದ್ರು ಮತ್ತು ತುಂಬ ಕಷ್ಟದಲ್ಲಿ ಇದ್ದರು. ಅವ್ರಿಗೆ ನಾನೇ ಫಸ್ಟು ಪ್ರಸಾದ ಕೊಟ್ಟಿದ್ದು, ಪರಿಮಳ ಪ್ರಸಾದ. ನಾನು ಮಂತ್ರಾಲಯಕ್ಕೆ ಹೋಗಿ ಬಂದೆ, ಪರಿಮಳ ಪ್ರಸಾದ ಕೊಟ್ಬಿಟ್ಟು ಆಮೇಲೆ ಅವ್ರ ಮನೇಲಿ ರಾಯರ ಫೋಟೋ ಇರಲಿಲ್ಲ. ಬೇರೆ ಇನ್ಯಾರೋ ಮಂತ್ರಾಲಯಕ್ಕೆ ಹೋಗಿದ್ದು ಬಂದು ಅವ್ರಿಗೆ ಚಿಕ್ಕದು ರಾಯರ ಫೋಟೋನ ಅವ್ರಿಗೆ ಕೊಟ್ಟಾದ್ಮೇಲೆ ಅವರು ಅದನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಹಾಗೆ ರಾಯರ ನಾಮ ಸಮರ್ಸನವರು ಬರಿತಾ ಇದ್ದಾರೆ. ಫಸ್ಟೆಲ್ಲ ಅವರು ಬಂದುಬಿಟ್ಟು 9 ಸಲ ಬರೆಯೋರು. ಗುರುವಾರ ಅವರು 9 ಸಲ ಬರೆಯೋರು. ಇವಾಗ 21 ಸಲನೇನೋ ಬರಿತಾ ಇದ್ದೀನಿ ಅಂತ ಹೇಳಿದ್ರು. ಅವರ ಜೀವನದಲ್ಲಿ ಯಾವ ಥರ ರಾಯರನ್ನ ಅವರು ನಂಬಿ ಗುರುವಾರ ಮಾಡೋಕ್ಕೆ ಶುರು ಮಾಡಿ ಮತ್ತು ರಾಯರ ನಾಮನ ಅವರು ಬರೆಯೋಕ್ಕೆ ಶುರು ಮಾಡಿದ್ಮೇಲೆ ಶ್ರೀ ಗುರು ರಾಘವೇಂದ್ರಾಯ ನಮಃ, ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಬರೆಯೋಕ್ಕೆ ಶುರು ಮಾಡಿದ್ಮೇಲೆ ಅವರ ಜೀವನದಲ್ಲಿ ಯಾವ ಥರ ಪವಾಡ ಆಗ್ತಾಯಿದೆ ಅಂದರೆ, ಅವರ ಯಜಮಾನರು ಬಂದುಬಿಟ್ಟು ಆಟೋ ಓಡಿಸ್ತಿದ್ರು. ಆಟೋ ಓಡಿಸ್ತಾ ಇದ್ದು ಅವರು ಬರೀ ಆಟೋ ಒಂದು ಓಡಿಸೋರು ಅಷ್ಟೇ. ಇವಾಗ ಅವರ ಜೀವನದಲ್ಲಿ ಯಾವ ಥರ ಅಂದರೆ, ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ನ ಅವರು ಮಾಡ್ತಾಯಿದ್ದಾರೆ. ಅಂದರೆ ರಾಯರನ್ನ ಇವರು ಪೂಜಿಸೋಕ್ಕೆ ಶುರು ಮಾಡಿದ್ಮೇಲೆ ರಾಯರ ಭಕ್ತಳ ಮುಖಾಂತರನೇ ಅವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾಯಿದ್ದಾರೆ. ಯಾವ ಥರನಪ್ಪ ಅಂತಂದರೆ, ಅಲ್ಲೇ ಮನೆ ಹತ್ರ ಇರುವಂತಹ ಒಂದು ಸೈಟನ್ನು ರಾಯರ ಭಕ್ತಳಾದ ಒಬ್ಬರು ವ್ಯಾಪಾರ ಮಾಡೋಕ್ಕೆ ಅಂತ ಹೋದಾಗ ಇವ್ರೂ ಅಯ್ಯೋ ಇವರೇ ಇಲ್ಲಿ ಲೇಡೀಸ್ ಆಗಿ ಇದ್ಕೊಂಡು ಇವರೇ ಈ ಥರ ಮಾಡ್ತಾರೆ, ನಾನು ಯಾಕೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಬಾರ್ದು ಅನ್ನೋದು ಅವ್ರ ಮನಸ್ಸಿಗೆ ಬಂದು ಅವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಜೊತೆಗೆ ಏನಪ್ಪ ಅಂದರೆ, ಈ ಥರ ಆಟೋನ ಓಡಿಸ್ತಾ ಇದ್ದಾರೆ. ಹಾಗಾಗಿ ಅವರ ಜೀವನದಲ್ಲಿ ಯಾವ ಥರ ಪವಾಡ ಆಗ್ತಾಯಿದೆ ಅಂದರೆ, ಇವಾಗ ಈ ವರ್ಷ ಸಂಕ್ರಾಂತಿಲಿ ಬಂದ್ಬಿಟ್ಟು 2.5 ಲಕ್ಷದೊಂದು ಸ್ಕೂಟ್ರು ತಗೊಂಡ್ರು. 2.5 ಲಕ್ಷದ್ದು ಸಂಕ್ರಾಂತಿ ಹಬ್ಬದ ದಿನವೇ ಆ ಸ್ಕೂಟ್ರಿಗೆ ಅವರು ಪೂಜೆ ಮಾಡಿಸಿದ್ರು. ಮನೆಗೆ ತಗೊಬಂದು ಪೂಜೆ ಮಾಡಿ ದೇವಸ್ಥಾನಗಳಿಗೆ ತಗೊಂಡೋಗಿ ಪೂಜೆ ಎಲ್ಲ ಮಾಡಿದ್ರು. ಇವಾಗ ಯುಗಾದಿಲಿ ಏನು ಮಾಡಿದ್ರು ಅಂದರೆ, ಹೊಸದು ಶೋರೂಮಿಂದ ಆಟೋ ತಗೊಬಂದು ಯುಗಾದಿ ಹಬ್ಬದ ದಿನವೇ ಆಟೋಕ್ಕೆ ಪೂಜೆ ಮಾಡಿಸಿದ್ದಾರೆ. ಹಾಗಾಗಿ ಆಮೇಲೆ ದುಡ್ಡು ಕಾಸಲ್ಲೆಲ್ಲ ಸ್ವಲ್ಪ ನೆಮ್ಮದಿಯಾಗಿ ಚೆನ್ನಾಗಿ ಇದ್ದಾರೆ. ಈ ನಡುವೆ ಅಂದರೆ ರಾಯರನ್ನ ಪೂಜೆ ಮಾಡೋಕ್ಕೆ, ರಾಯರನ್ನ ನಂಬೋಕ್ಕೆ ಶುರು ಮಾಡಿದ ಮೇಲೆ, ಹಾಗಾಗಿ ರಾಯರನ್ನ ನಂಬಿದ ಮೇಲೆ ಯಾರಿಗೂ ಏನೂ ಕೆಟ್ಟದಾಗಿಲ್ಲ. ನಾನು ವಿಡಿಯೋದಲ್ಲಿ ಹೇಳ್ದಾಗೇ ರಾಯರನ್ನ ನಂಬಿದ್ರೆ 5 ದೇವರುಗಳನ್ನ ಪೂಜೆ ಮಾಡಿದಷ್ಟು ಫಲ ಸಿಗುತ್ತೆ. ಮತ್ತು ಈ ಮಾತನ್ನು ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾವುದೇ ಥರದ ಮಾಟ ತಂತ್ರ ಮಂತ್ರ ಪೀಡೆ ಪಿಶಾಚಿ ಮತ್ತು ಗ್ರಹಗತಿಗಳು ಅಂದರೆ ಕೆಟ್ಟ ಗ್ರಹಗತಿಗಳು ನಮ್ಮ ಹತ್ರ ಸುಳಿಯಲ್ಲ. ಯಾಕಪ್ಪ ಅಂತ ಅಂದರೆ, ಆಂಜನೇಯ ಸ್ವಾಮಿ ಇರ್ತಾರೆ. ಆಂಜನೇಯ ಸ್ವಾಮಿ ಇರುವಂತಹ ಸ್ಥಳಕ್ಕೆ ನವಗ್ರಹಗಳು ಕೆಟ್ಟ ರೀತಿ ಬರಲ್ಲ. ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಇರ್ತಾರೆ. ನರಸಿಂಹಸ್ವಾಮಿ ತೊಡೆ ಮೇಲೆ ಲಕ್ಷ್ಮಿ ಕೂತಿರ್ತಾರೆ.
ಹಣದ ಹಣನೂ ಬರುತ್ತೆ ಮತ್ತು ಯಾವುದೇ ಥರದ ತೊಂದರೆ ಅಂದರೆ ನರಸಿಂಹಸ್ವಾಮಿನ ನಾವು ಪೂಜೆ ಮಾಡುವುದರಿಂದ ಯಾವುದೇ ಥರದ ತೊಂದರೆ ನಮಗೆ ಆಗಲ್ಲ. ಹಾಗಾಗಿ ರಾಯರನ್ನು ಎಷ್ಟು ಪೂಜೆ ಮಾಡ್ತೀರೋ ಎಷ್ಟು ನಂಬ್ತೀರೋ ಅಷ್ಟೇ ಒಳ್ಳೆಯದು. ಮುಂಚೆ ಎಲ್ಲ ರಾಯರ ಫೋಟೋ ಇದ್ರೂ ಇರಬಾರ್ದು ಮನೇಲಿ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಯಾವ್ದಾರು ಹಳ್ಳಿ ಕಟ್ಟೆಯಲ್ಲಿ ಇಟ್ಬಿಡೋದು ಅಥವಾ ಯಾವ್ದಾರು ದೇವಸ್ಥಾನದ ಹತ್ರ ತಗೊಂಡೋಗಿ ಇಟ್ಬಿಡೋದು ಮಾಡ್ತಿದ್ರು. ಇವಾಗಂತೂ ಈಗೊಂದು 2 ವರ್ಷದಿಂದ ಈಚೆ ಅಂತೂ ರಾಯರ ಫೋಟೋ ಯಾರ ಮನೇಲಿ ಇಲ್ಲ ಅನ್ನೋಷ್ಟಿಲ್ಲ. ಸುಮಾರು ಜನ ತಂದು ಇಟ್ಕೋತಾ ಇದ್ದಾರೆ. ಅದರಲ್ಲೂ ದೊಡ್ಡದು ತಂದು ಇಟ್ಕೋತಾ ಇದ್ದಾರೆ. ನಾನು ಹೋದ ಸಲ ಹೋದಾಗ ರೈಲ್ವೆ ಸ್ಟೇಷನ್ನಲ್ಲಿ ಒಬ್ಬರು ಸಿಕ್ಕಿದ್ರು, ಬೆಂಗಳೂರವ್ರು ಅವರು. ಟ್ರೈನ್ ಹತ್ತಕ್ಕೆ ಅಂತ ನಾವು ಕೂತಿರ್ಬೇಕಾದ್ರೆ ಅವ್ರು ಸಿಕ್ಕರು. ಅವ್ರು ದೊಡ್ಡ ಫೋಟೋ ಇಟ್ಕೊಂಡಿದ್ರು. ಆಮೇಲೆ ನಾನೇ ಮಾತಾಡಿಸಿ ಕೇಳಿದೆ, ಮೇಡಮ್ ನೀವು ಯಾವಾಗಿಂದ ಬರ್ತಾ ಇದ್ದೀರಾ ಮಂತ್ರಾಲಯಕ್ಕೆ ಅಂತ ಕೇಳಿದೆ. ಅದಕ್ಕೆ ಅವರು ಸುಮಾರು ಸಲ ಬಂದಿದ್ದೀನಿ, ಆದರೆ ರಾಯರ ಫೋಟೋನ ನಾವು ತಗೊಂಡೋಗಿ ಇಟ್ಕೊಂಡಿರಲಿಲ್ಲ. ಅಲ್ಲೇ ಬೆಂಗಳೂರಲ್ಲೇ ಚಿಕ್ಕದೊಂದು ತೆಗ್ದು ಇಟ್ಕೊಂಡ್ಬಿಟ್ಟಿದ್ದು. ಯಾಕೋ ನನ್ನ ಮನಸ್ಸಿಗೆ ಮಂತ್ರಾಲಯಕ್ಕೆ ಬಂದೇ ರಾಯರ ಫೋಟೋ ತಗೊಂಡೋಗ್ಬೇಕು ಅಂತ ಒಂಥರ ಮನಸ್ಸಲ್ಲಿ ಯಾವಾಗಲೂ ಅನ್ನಿಸ್ತಾನೆ ಇತ್ತು. ಅದಕ್ಕೆ ಈ ಸಲ ಬಂದಾಗ ದೊಡ್ಡ ಫೋಟೋ ತೊಗೊಂಡಿದ್ದೀನಿ, ನಮ್ಮ ಮನೆ ಮಧ್ಯೆ ಹಾಲ್ಗೆ ಹಾಕ್ಬಿಡೋಣ ಅಂತ. ಇದು ನನ್ನ ಮನಸ್ಸಲ್ಲಿ ಯಾವಾಗಲೂ ಇತ್ತು. ಅದಕ್ಕೆ ಈ ಸಲ ಬಂದಾಗ ಮರೀದೇನೆ ತಗೊಂಡೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಆಮೇಲೆ ಸರಿ ಆಯಿತು ಮೇಡಮ್ ಅಂತ ಅಂದೆ. ಈ ಥರ ನಾನು ಅಷ್ಟೇ, ನಾನು ಇವಾಗ ಫೋಟೋ ನಮ್ಮ ಮನೆಯದ್ದು ನನ್ನ ಫಾಲೋವರ್ಸ್ ನೋಡಿರ್ತೀರ ಸುಮಾರು ಜನ. ನಾನು ಮನೇಲಿಟ್ಟಿರೋ ಫೋಟೋ ಮಂತ್ರಾಲಯದಿಂದ ದೇವಸ್ಥಾನದ ಒಳಗಡೆ ಒಂದು ಅಂಗಡಿ ಐತೆ, ಅಲ್ಲಿಂದನೇ ನಾನು ತಗೊಬಂದು ನನ್ನ ರಾಯರನ್ನ ನಮ್ಮ ಮನೇಲಿ ಇಟ್ಟಿರೋದು. ಹಾಗಾಗಿ ರಾಯರ ಫೋಟೋ ತುಂಬ ಜನಗಳ ಮನೇಲಿದೆ. ಇತ್ತೀಚೆಗಂತೂ ಸುಮಾರು ಜನ ಇಟ್ಟಿದ್ದಾರೆ. ಹಾಗಾಗಿ ರಾಯರನ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ. ಈ ಥರ ನನ್ನ ಫ್ರೆಂಡ್ಸ್ ಇದರಲ್ಲಿ ಅವ್ರ ಜೀವನದಲ್ಲಿ ಈ ಥರ ಪವಾಡ ಆಗೈತೆ. ಇದನ್ನು ನಾನು ಹೋದ ವೀಡಿಯೋದಲ್ಲಿ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದೆ ನಿಮ್ಮ ಜೊತೆ. ನನ್ನ ಫ್ರೆಂಡ್ ಬಗ್ಗೆ ನಿಮ್ಮ ಹತ್ರ ಹೇಳ್ತೀನಿ ಅಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ದಯವಿಟ್ಟು ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ ಫ್ರೆಂಡ್ಸ್, ದಯವಿಟ್ಟು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.